ಇಂಗ್ಲೀಷ್ನಲ್ಲಿ ಹೇಳಿದ್ದನ್ನೇ ಕನ್ನಡದಲ್ಲಿ ಹೇಳ್ತೇನೆ, ಚುಡುಕಾಗಿ ಹೇಳ್ತೇನೆ, ಅಷ್ಟು ಉದ್ದ ಹೇಳೋದಿಲ್ಲ. ಯಾಕಂದರೆ ನನಗೆ ಹಸಿವಾಗಿ ನಿದ್ರೆ ಬರ್ತದೆ. ನಾನು ಊರಿನಲ್ಲಿದ್ದರೆ 9 ಗಂಟೆಗೆ ಮಲಗಬೇಕು, ನಾನು 4 ಗಂಟೆಗೆ ಹೇಳ್ತೇನೆ. ಹಾಗಾಗಿ 9 ಗಂಟೆ ನಂತರ ನಾನು ಈವ್ನಿಂಗ್ ಫಂಕ್ಷನ್ಸ್ಗೆ ಹೋಗೋದೇ ಇಲ್ಲ. ಯಾಕಂದರೆ ಹೋದರೆ ನಿದ್ರೆ ಬರ್ತದೆ. ನಿದ್ರೆಯಲ್ಲಿ ಏನು ಮಾತಾಡ್ತಾರೋ ಗೊತ್ತಾಗೋದಿಲ್ಲ. ನಿಮಗೆಲ್ಲರಿಗೆ ನಾನು ಏನು ಹೇಳೋದಂದರೆ ಭಾಳ ಸುಲಭ. ನಿಮಗೆ ಆರೋಗ್ಯದಲ್ಲಿರಬೇಕಾ, ಎಲ್ಲರನ್ನು ಪ್ರೀತಿ ಮಾಡಿ. ಅನಾರೋಗ್ಯದಲ್ಲಿರಬೇಕಾ, ದ್ವೇಷ ಮಾಡಿ. ಈ ದ್ವೇಷದಷ್ಟು ದೊಡ್ಡ ಅನಾರೋಗ್ಯಕ್ಕೆ ಕಾರಣ ಬೇರೆ ಇಲ್ಲ. ಅದು ಆ ದ್ವೇಷವೇ ನಿಮ್ಮನ್ನು ಕೊಲ್ಲೋದು, ಆ ನೆಗೆಟಿವ್ ಥಾಟ್ಸೇ ನಿಮ್ಮನ್ನು ಕೊಲ್ಲೋದು. ಮತ್ತು ನೀವು ಸುಮ್ಮನೆ ಇದರಲ್ಲಿ ಕೊಲೆಸ್ಟ್ರಾಲ್ ಉಂಟು, ಇದು ಅಂಬಡೆ ಒಳ್ಳೆಯದಲ್ಲ, ಇದು ಪೂರಿ ಒಳ್ಳೆಯದಲ್ಲ, ಇದು ಸುಮ್ಮನೆ ಒಳ್ಳೆಯದಲ್ಲ ಅಂತ ಹೇಳಿಯೇ ಸಾಯ್ತೀರಿ ನೀವು. ಏನಾಗೋದಿಲ್ಲ. ಕೊಲೆಸ್ಟ್ರಾಲ್ ಉಂಟು. ಪ್ರೆಸಿಡೆಂಟ್ ಒಬಾಮಗೆ ಬೆಳಿಗ್ಗೆ 6 ಮೊಟ್ಟೆಯ ಆಮ್ಲೆಟ್ ಆಗಬೇಕು ಅವನು ಬ್ರೇಕ್ಫಾಸ್ಟಿಗೆ. ಎಷ್ಟು? 6 ಮೊಟ್ಟೆ. ಬಿಳಿಯಲ್ಲ, ಇಡೀ ಮೊಟ್ಟೆ. ನಿಮಗೆಲ್ಲ ಆಮ್ಲೆಟ್ ಮಾಡ್ತೀರಿ ಬಿಳಿದು, ಅದರಲ್ಲಿ ಏನೂ ಇಲ್ಲ, ಅದು ವಿಷ. ಅದು ಮೊಟ್ಟೆ ತಿನ್ನಬೇಕಾ, ಇಡೀ ಮೊಟ್ಟೆ ತಿನ್ನಿ, ಇಲ್ಲಿ ತಿನ್ನಬೇಡಿ. ಹಾಗಾಗಿ ಅದು ಇದು ತಿಂತೇನೆ ಅಂತ ಹೆದರೋದ್ರಿಂದ ನೀವು ಸಾಯ್ತೀರಿ. ಹೆದರಬೇಡಿ, ಏನೂ ತಿನ್ನಿ. ಆದರೆ 2 ವಿಷಯ ಮಾಡಿ. ಒಂದು ಐಲಿಟ್ಸ್ ಕಪ್ಲೆಟ್ ಉಂಟು. ಐ ಈಟ್ ವೆನ್ ಐ ಆಮ್ ಹಂಗ್ರಿ, ಐ ಡ್ರಿಂಕ್ ವೆನ್ ಐ ಆಮ್ ಥರ್ಸ್ಟಿ, ಇಫ್ ಹೆವನ್ಸ್ ಡೋಂಟ್ ಫಾಲ್ ಡೌನ್ ಐ ವಿಲ್ ಸರ್ಟ್ಲಿ ಲೀವ್ ಟಿಲ್ ಐ ಡೈ. ನಾನು ಹಸಿವಾದರೆ ಊಟ ಮಾಡ್ತೇನೆ, ಬಾಯಾರಿಕೆ ಆದರೆ ಕುಡಿತೇನೆ, ಆಕಾಶ ಕೆಳಗೆ ಬೀಳ್ದಿದ್ರೆ ಸಾಯುವವರೆಗೆ ಬದುಕ್ತೇನೆ ಅಂತ. ಮತ್ತು ಒಂದು ಹೇಳ್ತೇನೆ, ದಿವಸಾಗಲೂ ಬೇಕಿದ್ರೆ ಡಾಕ್ಟ್ರನ್ನ ನೋಡಿ, ದಿವಸಾಗಲೂ ಬೇಕಿದ್ರೆ ಮಾತ್ರೆ ತೆಕ್ಕೊಳ್ಳಿ, ಅಥವಾ ಅದರ ವಿಷಯವೇ ಆಲೋಚನೆ ಮಾಡಿ ಚೆಕಪ್ ಎಲ್ಲ ಮಾಡಿಸಿ, 1 ದಿವಸ ಕೂಡ ಹೆಚ್ಚು ಬದುಕುವುದಿಲ್ಲ, ಅದು ಗ್ಯಾರಂಟಿ. ಬರ್ನಾರ್ಡ್ ಶಾ ಭಾಳ ಒಳ್ಳೇದು ಬರೀತಾನೆ ಡಾಕ್ಟರ್ಸ್ ಡಿಲೆಮಾದಲ್ಲಿ. ನೆವರ್ ಟ್ರೈ ಟು ಲಿವ್ ಹಿಯರ್ ಫಾರ್ ಎವರ್, ಯು ವಿಲ್ ನೆವರ್ ಸಕ್ಸೀಡ್ ಅಂತ. ಆದ್ದರಿಂದ ಇದೆಲ್ಲ ಪ್ರಯತ್ನ ಯಾಕೆ ಅಂದರೆ ಸಾವು ಬೇಡ ಅಂತಲ್ಲ. ನಾನು ಸಾಯುವ ಪೇಷನ್ಸಿಗೆ ಹೇಳೋದು, ಯಾಕೆ ಹೆದರ್ತೀರ? ನೀವು ಭಾಳ ಒಳ್ಳೆಯವರು. ನಿಮಗೇನು, ನೀವು ಸತ್ತ ನಂತರ ಸ್ವರ್ಗಕ್ಕೆ ಹೋಗಬೇಕಲ್ಲ, ಸಾಯೋದಿಲ್ಲ, ಸಾಯಲೇಬೇಕಲ್ವ. ಸೊ ನೀವು ಖಂಡಿತ ಸ್ವರ್ಗ ಹೋಗ್ತೀರ, ಅಷ್ಟು ಒಳ್ಳೆಯವರು ನೀವು. ಯಾಕೆ ಮತ್ತೆ ಹೆದರಿಕೆ? ಅಲ್ಲಿ ಹೋದರೆ ದೇವರೊಟ್ಟಿಗೆ ಕೂತ್ಕೊಳ್ಳೋದು. ಅಲ್ಲಿ ಸ್ವಲ್ಪ ಫುಡ್ ಕಮ್ಮಿ, ಅಂದರೆ ದೇವರು ಮತ್ತು ನೀವು ಮಾತ್ರ ಏನಾದರೂ ಸ್ಯಾಂಡ್ವಿಚ್ ಸಿಗ್ಬೋದು ಅಷ್ಟೇ. ಸಂತೋಷ ಆಯಿತು. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲಿಯಾದರೆ ದೇವರ ಲೆಕ್ಕ ಇಡುವುದರಲ್ಲಿ ಅವರ ಚಾರ್ಟರ್ಡ್ ಅಕೌಂಟೆಂಟ್ ಸ್ವಲ್ಪ ತಪ್ಪು ಮಾಡಿದರೆ ನೀವು ನರಕಕ್ಕೂ ಹೋಗ್ಬೋದು. ಏನಂತೆ, ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಮತ್ತು ಅಲ್ಲಿ ದೇವರು ಅಡಿಗೆಗೆ ತುಂಬ ಭಟ್ರನ್ನೆಲ್ಲ ಮಾಡಿದ್ದಾರೆ, ಒಳ್ಳೆ ಊಟ ಸಿಗ್ತದೆ. ಸೊ ಅಲ್ಲಿಯೂ ಸಂತೋಷ. ಹಾಗಿದ್ದರೆ ಸಾಯಬೇಕು ಅಂತಿಲ್ಲ. ಇಲ್ಲಿ ಏನಾದರೂ ಒಳ್ಳೇದು ಮಾಡಿ, ಹೋದಲ್ಲಿ ಕೂಡ ಒಳ್ಳೇದು ಮಾಡ್ತೀರಿ ಅಂತ. ಹಾಗೆ ಹೆದರಿಕೆಯಿಂದಲೇ ಜನ ಸಾಯುವುದು, ಹೆದರಿ ಸಾಯುವುದು. ಕಾಯಿಲೆ ಹೆದರಿಕೆ, ಕಾಯಿಲೆ ಬರ್ತದೆ, ಕಾಯಿಲೆ ಬರ್ತದೆ, ಕಾಯಿಲೆ ಬರ್ತದೆ, ಸ್ವಾಗಲು ಎಣಿಸೋದು. ನನ್ನೊಬ್ಬಳು ನೇಬರ್ ಇದ್ದಾಳೆ, ಪ್ರತಿ ದಿವಸ ಬರೋದು. ಈಗಲ್ಲ ಒಂದು 25 ವರ್ಷದಿಂದ, ನನ್ನ ಗಂಡನಿಗೆ ಡಯಾಬಿಟಿಸ್ ಡಾಕ್ಟ್ರೆ, ನನಗೆ ಬರ್ತದ? ಅದೇ ಗಂಡನನ್ನು ಮುಟ್ಟಬೇಡ, ಬರ್ತದೆ ಹೇಳಿ 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 ಅವಳಿಗೇನಿರಲಿಲ್ಲ. ಮೊನ್ನೆ ಸಕ್ಕರೆ ಹೆಚ್ಚಾಗಿ, ಇಲ್ಲ ನೀವು ಬರೋದಿಲ್ಲ ಅಂತ ಹೇಳಿದಿರಲ್ಲ ಡಾಕ್ಟ್ರೆ, ನೋಡಿ ಈಗ ನನ್ನ ಅವಸ್ಥೆ. ನಾಳೆ ನೀನು ಸತ್ತೋಗೋದಿಲ್ಲ, ಏನಾಗೋದಿಲ್ಲ, ನಿನಗೆ ಹೆದರಬೇಡ ಅಂತ. ಇದು ಈ ಹೆದರುದು, ಆ ಹೆದರಿಕೆ ಒಂದು ಬಿಡಿ. ಮನಸ್ಸಿನಲ್ಲಿ ಧೈರ್ಯ ಮಾಡ್ಕೊಳ್ಳಿ, ನಾನು ಇದ್ದಷ್ಟು ಕಾಲ ಬದುಕ್ತೇನೆ, ಇಷ್ಟರವರೆಗೆ ನಾನು ಸರಿ ಇದ್ದೇನೆ. ನಾಳೆ ಗೊತ್ತಿಲ್ಲ, ನಾಳೆ ಗೊತ್ತಿಲ್ಲ, ನಾಳೆ ಯಾರಿಗೂ ಗೊತ್ತಿಲ್ಲ. ನಾಳೆ ಏನಾಗುತ್ತೆ? ನಾನು ಯಾವಾಗಲೂ ಹೇಳೋದು, ಸಂತೋಷ ಬೇಕಾ? 365 ಸಲ 2 ದಿವಸ ಮರ್ತಬೇಡಿ, 2 ದಿವಸಕ್ಕೆ ರಜೆ ಕೊಡಿ. ಬಾಕಿ ಉಳಿದ 363 ದಿವಸ ನಿಮಗೆ ಸಂತೋಷ. ಆ 2 ದಿವಸ ಯಾವುದು? ನಾಳೆ ಮತ್ತು ನಿನ್ನೆ. ನೀವು ಮನೆಗೆ ಹೋಗಿ ಆಲೋಚನೆ ಮಾಡಿ, ನೀವು ಯಾಕೆ ಬರಿ ಮಾಡೋದು? ನಾನು ನಿನ್ನೆ ಹಾಗೆ ಮಾಡಬಾರ್ದಿತ್ತು, ನಾನು ಹೀಗೆ ಮಾಡಿದರೆ ನನಗೆ ಲಾಭ ಹೆಚ್ಚು ಸಿಗ್ತಿತ್ತು, ನಿನ್ನೆ ಸತ್ತೋಯ್ತು, ಇವತ್ತೇನು ಮಾಡ್ಲಿಕ್ಕೆ ಉಂಟದ್ರ ವಿಷಯ? ಅದನ್ನೇ ಬರಿ ಮಾಡಿ ಸಾಯ್ತೀರಾ? ಅಥವಾ ನಾಳೆ ಏನಾಗ್ತದ, ನನ್ನ ಮಗನ ಪರೀಕ್ಷೆ ಬಂತು ಏನಾಗ್ತೋ, ಅದೆಲ್ಲ ಸತ್ತಿದ್ದೀರಿ. ಆ 2 ದಿವಸ ಬಿಡಿ, ಮತ್ತು ಸಂತೋಷ ಅಲ್ವಾ? ಸೊ ಮನಸ್ಸಿಗೆ ಸಂತೋಷ ಇರಲಿ. ಮನಸ್ಸೆಲ್ಲಿ ಉಂಟು? ಎಲ್ಲ ಕಡೆಯಲ್ಲಿ ಉಂಟು. ನಿಮ್ಮ ಮನಸ್ಸು ನನ್ನ ಮನಸ್ಸು ಒಂದೇ. ನಾನು ನಿಮ್ಮ ಮನಸ್ಸನ್ನು ಇನ್ಫ್ಲುಯೆನ್ಸ್ ಮಾಡ್ಬೋದು. ಅದಕ್ಕೆ ಹೇಳೋದು,